ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ತತೋ ಜಯೌತಿರಿ ನಷ್ಟಪ್ರಾಯಶೋಭದೃಶ್ ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿರೋ ಶುಭಂ ಕರೋತಿ ವಾಚಾಲಂ ಭಂಗುಂ ಲಂಕಾಯತೆ ಹಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಿಣಂ ಪರಮಾನಂದಮಾಧುಷ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಶಲಾಕಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀ ಪ್ರಭುಪಾದ, ಜೈ ಶ್ರೀ ಗುರುದೇವ್. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 9th canto 18th chapter. ಓಕೆ, ಸೊ ಇಲ್ಲಿ ಬಂದು ರಾಜ ಯಯಾದಿ ಅವರು ಮತ್ತೆ ಅವ್ರಿಗೆ ಬಂದು ಯವನ ಯಾವ ತರ ಬಂತು ಅದ್ರ ಬಗ್ಗೆ ನಾವು ನೋಡಬೇಕು. ಯಯಾದಿಗೆ ಯಾಕೆ ಯವನ ಹೋಯ್ತು, ಹೋಗಿದ್ರಲ್ಲ ಬರಕ್ಕೆ, ಮತ್ತೆ ಯಾಕೆ ಹೋಯ್ತು, ಯಾವ ತರ ಮತ್ತೆ ಬಂತು ಅದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಸೊ ಈ ಅಧ್ಯಾಯದಲ್ಲಿ ನಾವು ನೋಡಿದ್ರೆ ಪೂರ್ತಿ ನಮಗೂ 51 ಶ್ಲೋಕಗಳಿದೆ. ಸೊ ಎಷ್ಟು ಶ್ಲೋಕಗಳು ಆಗುತ್ತೋ ಅಷ್ಟು ಶ್ಲೋಕಗಳು ನೋಡೋಣ, ಟೈಮ್ ಇಲ್ಲ. ಇಲ್ಲಿ ಬಂದು ಶುಕದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜಕ್ಕೆ ಹೇಳ್ತಾ ಇದ್ದಾರೆ, ಯಾವ ತರ ಒಂದೊಂದು ಶರೀರಕ್ಕೂ ಏನಿದೆ 6 ಇಂದ್ರಿಯಗಳು ಇರುತ್ತೆ ಅಲ್ವಾ. ಪಂಚೇಂದ್ರಿಯಗಳು ಮನಸ್ಸು ಸೇರಿ ನಮ್ಗೆ 6 ಇಂದ್ರಿಯಗಳು ಇರುತ್ತೆ. ಸೊ ಆ ತರ ನಹುಷ ರಾಜಕ್ಕೂ 6 ಮಕ್ಕಳಿದ್ದಾರೆ. ಯಾರು ಅಂದ್ರೆ ಯತಿ, ಯಯಾದಿ, ಸಂಯಾದಿ, ಆಯಾದಿ, ವಿಯದಿ, ಕೃತಿ, ಈ ತರ 6 ಮಕ್ಕಳು ಹುಟ್ಟಿದ್ದಾರೆ. ಈ ತರ ಮಕ್ಕಳು ಇರುವಾಗ ನಹುಷನ ಎಲ್ಡರ್ ಸನ್, ಫಸ್ಟ್ ಮಗ ಯತಿ, ಅವ್ರು ಬಂದು ನಮ್ಗೆ ರಾಜ್ಯ ಬೇಕಾಗಿಲ್ಲ, ಅವ್ರಿಗೂ ರಾಜ್ಯ ಪರಿಪಾಲನೆ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಆ ತರ ಅವರು, ಯಾಕಂದ್ರೆ ಎಲ್ಲರೂ ಒಂದೇ ತರ ಇರ್ತಾರ ಅಂದ್ರೆ ಇಲ್ಲ. ಯಾಕಂದ್ರೆ ನಮ್ ಕೈಯಲ್ಲಿ ನೋಡಿದ್ರೆ 5 ಬೆರಳು ಒಂದೇ ತರ ಇರುತ್ತಾ, ಇಲ್ಲ. ಆ ತರ ಒಂದು ತಂದೆ ಹುಟ್ಟಿರೋ ಮಕ್ಕಳು ಎಲ್ಲರೂ ಒಂದೇ ಮಾದರಿ ಒಂದೇ ತರ ಇರ್ತಾರ ಅಂದ್ರೆ ಇಲ್ಲ, ಅವ್ರು ಬಂದು ಚೇಂಜ್ ಆಗಿರ್ತಾರೆ. ಸೊ ಈ ಯದಿ ಫಸ್ಟ್ ಮಗ ಯದಿ ಏನ್ ಮಾಡ್ತಾನೆ, ಅವನಿಗೂ ರಾಜ್ಯ ಇಷ್ಟವೇ ಇಲ್ಲ, ಅವನೇನೋ ಆ ಬ್ರಹ್ಮ ಇದಲ್ಲಿ ಇರಬೇಕು, ಭೌತಿಕ ಇಷ್ಟವೇ ಇಲ್ಲ, ಅವನು ಆ ತರ ಬಿಟ್ಬಿಡ್ತಾನೆ, ನಮ್ಗೆ ರಾಜ್ಯ ಎಲ್ಲ ಏನ್ ಬೇಡ, ನಮ್ಗೆ ಬಿಟ್ಬಿಡಿ ಇನ್ನು. ಆಮೇಲೆ 2ನೇ ಮಗ ಯಾರು ಅಂದ್ರೆ ಯಯಾದಿ. ಮತ್ತೆ ನಹುಷ ಏನಾಗ್ಬೇಕು ಅಂದ್ರೆ ಅವ್ರು ಬಂದು ಇಂದ್ರಕ್ಕೂ ಶಾಪ ಸಿಕ್ಕಿದೆ, ಅದಕ್ಕೋಸ್ಕರ ಇಂದ್ರ ಏನ್ ಮಾಡ್ತಾರೆ, ಅವರು ಆಲ್ರೆಡಿ ನಾವು ನೋಡಿದ್ವಿ 6th ಕ್ಯಾಂಟೋಲಿ 6ನೇ ಸ್ಕಂದ, 6ನೇ ಸ್ಕಂದಲ್ಲಿ ನಾವು ಇದು ನೋಡಿರ್ತೀವಿ ನೋಡಿ. ಸೊ 6ನೇ ಸ್ಕಂದಲ್ಲಿ 13ನೇ ಅಧ್ಯಾಯ. ಸೊ ಈ ತರ 13ನೇ ಅಧ್ಯಾಯಲ್ಲಿ ಇಂದ್ರ ಒಂದು ಶಾಪ ಸಿಕ್ಕಿರುತ್ತೆ. ಯಾಕಂದ್ರೆ ಇಂದ್ರ ಬಂದು ವೃತ್ರಾಸುರನಿಗೆ ಕೊಂದಿರ್ತಾರೆ. ಆಕ್ಚುಲಿ ಅವರು ಬ್ರಾಹ್ಮಣರು, ಮತ್ತೆ ಒಂದು ಅಸುರ ತರ ಬಂದಿದ್ದಾರೆ, ಆದ್ರೆ ಅವರು ಬ್ರಾಹ್ಮಣ ಪುತ್ರ. ಅದೇ ತರ ಅವರು ಬಂದು ಒಂದು ಭಕ್ತ ತರ ಇದ್ರು. ಸೊ ಅವ್ರನ್ನ ಕೊಂದಿರೋ ಆ ಪಾಪಕ್ಕೋಸ್ಕರ ಇಂದ್ರನಿಗೆ ಏನಾಯ್ತು, ಅವನು ಬ್ಯಾಕ್ ಸೈಡು ಇವನ್ ಮಾಡಿದ ಪಾಪ ಒಂದು ಪಾಪದ ರೂಪವಾಗ ಬಂದಿದೆ, ಒಂದು ಸಂಡಾಳ ಹೆಂಗಸರು ತರ ಬ್ಯಾಕ್ ಸೈಡ್ ಬಂದಿದೆ. ಆ ಸಂಡಾಳ ಹೆಂಗಸರು ಯಾವ ತರ ಇದ್ರ ಅಂದ್ರೆ ಇಟ್ಸ್ ಓಲ್ಡ್ ಮುದುಗರು, ಓಲ್ಡ್ ಏಜ್ ಲೇಡಿ. ಅವರು ನೋಡಕ್ಕೆ ಅಷ್ಟು ಭಯಂಕರವಾಗಿತ್ತೆ, ಏನೋ TB ಬಂದಿರೋ ತರ ಇರ್ತಾರೆ. ಮತ್ತೆ ಅವರು ಡ್ರೆಸ್ ಪೂರ್ತಿ ರಕ್ತವಾಗಿರುತ್ತೆ, ಮತ್ತೆ ಮೀನಿನ ದುರ್ಗಂಧ ಬರುತ್ತೆ. ಅವರು ಹತ್ರ ಇಂದ್ರನ ಹತ್ರ, ಯಾಕಂದ್ರೆ ಇವನ್ ಮಾಡಿದ ಪಾಪವೇ ಆ ತರ ರೂಪಲ್ಲಿ ಬಂದಿರುತ್ತೆ. ಸೊ ಅದು ಭಯ ಪಟ್ಕೊಂಡು ಇಂದ್ರ ಏನ್ ಮಾಡ್ತಾನೆ, ಅಯ್ಯೋ ಇದೇನಪ್ಪ ಇದು, ಈ ಪಾಪದ ರೂಪ ಈ ತರ ನಮ್ಮ ಹತ್ರ ಬಂದ್ಬಿಟ್ಟಿದೇನೋ, ಅವನು ಭಯ ಪಟ್ಕೊಂಡು ಓಡಾಡ್ತಾ ಇದ್ದಾನೆ. ನೋಡಿ ಈ ತರ ಮಾಡಿದ್ರೆ ಏನ್ ಮಾಡೋದು.
ಯಾಕಂದ್ರೆ ಆ ಎಲ್ಲಿ ಹೋಗಿದ್ರೆ ಇವನು ಆಕಾಶದಲ್ಲಿ ಹೋಗಿದರೆ ಆಕಾಶದಲ್ಲಿ ಬರೋದು, ಭೂಮಿಲಿ ಬಂದ್ರೆ ಭೂಮಿಯಲ್ಲಿ, ಮತ್ತೆ ಎಲ್ಲಿ ಹೋಗಿದ್ರೆ ಆ ಬ್ಯಾಕ್ ಸೈಡ್ ಅದು ಬರ್ತಾ ಇರುತ್ತೆ. ಅವನಿಗೂ ಭಯ ಬಂದ್ಬಿಡುತ್ತೆ. ಸೊ ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಈ ತರ ನೀರ್ ಒಳಗಡೆ ಹೋಗಿ ಒಂದು ಆ ಕಮಲದ ಹೂ ಆ ತಂಡು ಇರುತ್ತಲ್ವಾ, ಆ ತಂಡು ಒಳಗಡೆ ಅವನ್ ಕೂತ್ಕೊಂಡಿರ್ತಾನೆ. ಕೂತ್ಕೊಂಡು ತಪಸ್ ಮಾಡ್ತಾನೆ. ಲಕ್ಷ್ಮಿನಿ ನೆನೆಸ್ಕೊಂಡು, ನಾರಾಯಣ ನಾಮ ಜಪಿಸ್ಕೊಂಡು, ಲಕ್ಷ್ಮಿನಿ ನೆನೆಸ್ಕೊಂಡು, ಈ ತರ ಅವನು ತಪಸ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಇವನು ಇಲ್ಲಿ ಬಂದ್ಬಿಟ್ಟಿದ್ದಾನೆ. ಆ ಆವಾಗ ಇಂದ್ರನ ಪೋಸ್ಟ್ ವೇಕೆಂಟ್ ಗಾಲಿಯಾಗಿರುತ್ತೆ ಅಲ್ವಾ. ಸೊ ಆತರ ಇಂದ್ರನ ಪೋಸ್ಟ್ ಗಾಲಿಯಾಗಿ ಇರೋದಿಂದು ಮತ್ತೆ ಇಂದ್ರನ ಕೆಲಸ ಎಲ್ಲ ಮಾಡ್ಬೇಕಲ್ವ ಯಾರಾவது. ಸೊ ಅವಾಗ ಏನ್ ಮಾಡ್ತಾರೆ, ನಗುಷ ಅವನು ಬಂದು ಒಳ್ಳೆ ರಾಜ. ಸೊ ಅದಕ್ಕೆ ಅವನ್ನೇ ಕರ್ಕೊಂಡು ಹೋಗಿ ಅಲ್ಲಿ ನಗುಷನ್ನಿ ಅಲ್ಲಿ ರಾಜ ಅಲ್ಲಿ ಕುಂದಿಸ್ತಾರೆ. ಬಟ್ ಇವನು ರಾಜ ಕೆಲಸ ಮಾಡಬೇಕು, ಅದ ಬಿಟ್ಟು ಅವನೇನ್ ಮಾಡ್ತಾನೆ, ಮತ್ತೆ ಎಕ್ಸ್ಟ್ರಾ ಕೆಲಸ ಮಾಡ್ಬಿಡ್ತಾನೆ ಅವನು. ಅದೇ ಮಿಸ್ಟೇಕ್ ಆಗ್ಬಿಡುತ್ತೆ. ಅದಾವುದು ಒನ್ಲಿ ಕೆಲಸ ಮಾತ್ರ ಮಾಡಿದರೆ ಓಕೆ, ಇಂದ್ರನ ಹೆಂಡತಿಯೂ ಬೇಕು ಅನ್ಕೊಳ್ಳುವಾಗ ಇಂದ್ರನ ಹೆಂಡತಿಗೆ ಬೈ ಫೋರ್ಸ್ ಮಾಡ್ತಾನೆ. ಸೊ ಅವಾಗ ಅವ್ರಿಗೂ ಬೇಜಾರಾಗಿ ಶಿವನ ಹತ್ರ ಬೇಡ್ಕೊಳ್ತಾರೆ. ಅವಾಗ ಆ ಶಿವ ಹೇಳ್ತಾರೆ, ಓಕೆ ಈ ತರ ಶಬ್ದ ಋಷಿಗಳನ್ನ ಪಲ್ಲಕ್ಕಲ್ಲಿ ಎತ್ಕೊಂಡು ಬರಕ್ಕೆ ಹೇಳಿ ನೀನು. ಸೊ ಆ ತರ ಪಲ್ಲಕ್ಕಿಯಲ್ಲಿ ಸಪ್ತ ಋಷಿಗಳು ಎತ್ಕೊಂಡು ಬರುವಾಗ ಅಗಸ್ತ್ಯರು ಸ್ವಲ್ಪ ಅವರು ಸ್ವಲ್ಪ ಶಾರ್ಟ್ ಆಗಿರ್ತಾರೆ. ಸೊ ಅವರು ಸ್ವಲ್ಪ ಮೆತ್ತಗ ನಡೀತಾರೆ. ಅದಾವುದು ಶರ್ಬ ಶರ್ಬ, ಅದಾವುದು ಬೇಗ 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 ಬೇಗನು ಹೇಳ್ತಾರಲ್ವ, ಆ ತರ ಶರ್ಬ ಶರ್ಬನ್ ಹೇಳ್ತಾನೆ. ಸೊ ಅವಾಗ ಅಗಸ್ತ್ಯರ ಕೋಪ ಬಂದ ನೀವೇ ಶರ್ಬ ಗೋಡಿನು ಸಾಬ ಕೊಟ್ಬಿಡ್ತಾರೆ. ನೋಡಿ, ಇಂದ್ರನಲ್ಲಿ ಪೋಸ್ಟ್ ಅಲ್ಲಿ ಕೂತ್ಕೊಂಡಿರೋಣಕ್ ಅವನ್ ಪೋಸ್ಟ್ ಕೆಲಸ ಮಾಡಬೇಕು. ಅದು ಬಿಟ್ಟು ಈ ತರ ಇಂದ್ರನ ಹೆಂಡತಿ ಮೇಲ್ಗಡೆ ಆಸೆ ಪಟ್ಟಿದ್ರೆ ಈ ತರ ದುರ್ಬುದ್ಧಿ ಇರೋರ್ಗೂ ಕೆಲಸಗಳೇ ನಡೀತೆ, ದುರ್ವಿಷಯಗಳೇ ಬರುತ್ತೆ ಇಲ್ವಾ. ಆ ತರ ಇತ್ತು. ಆಕ್ಚುಲಿ ಇವಾಗ ನಗುಷ ಅವನು ಮೇಲ್ಗಡೆ ಹೋಗಿಬಿಟ್ಟಿದ್ದಾನಲ್ವಾ, ಇಂದ್ರಲೋಕಕ್ಕೆ ಹೋಗಿಬಿಟ್ಟಿದ್ದಾನೆ. ಸೊ ಇವಾಗ ಇಲ್ಲಿ ರಾಜ್ಯನೇ ನೋಡ್ಕೋಬೇಕು. ಅವನು ಬಂದು ಏನ್ ಮಾಡಿದಾನೆ, ಅವ್ರ ಯಯಾದಿನಿ ರಾಜ್ಯ ಪಟ್ಟಾಭಿಷೇಕ ಮಾಡ್ಬಿಡ್ತಾರೆ. ಮತ್ತೆ ಯಯಾದಿ ರಾಜನ ನೋಡ್ತಾನೆ. ಮತ್ತೆ ಅವರು ತಮ್ಮಗಳು 4 ಜನ ಇದಾರಲ್ವಾ, ಅವ್ರನ್ನ 4 ಡೈರೆಕ್ಷನ್ ಅಲ್ಲಿ ಅವ್ರು ಬಂದು ನೋಡಕ್ಕೆ ಬಿಟ್ಬಿಟ್ಟಿದ್ದಾರೆ. ಸೊ ಈ ತರ ಇರುವಾಗ ಯಯಾದಿ ಶುಕ್ರಾಚಾರ್ಯರ ಮಗಳು ದೇವಯಾನಿ ಮತ್ತೆ ಶರ್ಮಿಷ್ಠ ಅದಾவது ಈ ಶರ್ಮಿಷ್ಠ ಯಾರು ಅಂದ್ರೆ ವೃಷಪರ್ವ ಅವ್ರ ಮಗಳು ಶರ್ಮಿಷ್ಠ. ಇವ್ರ ಇಬ್ಬರಿಗೂ ಮದುವೆ ಆಯ್ತು. ಮದುವೆ ಆಗಿ ಅವನು ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾನೆ. ಯಾರು, ಯಯಾದಿ. ಸೊ ಯಾವ ತರ ಆಯ್ತು ಅಂದ್ರೆ, ಆಕ್ಚುಲಿ ಶುಕ್ರಾಚಾರ್ಯರು ಅವರು ಬಂದು ಏನು ಅಸುರ ಗುರು ಬ್ರಾಹ್ಮಣರು. ಯಯಾದಿ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿರೋವರು ಒಬ್ಬರು, ಬ್ರಾಹ್ಮಣ ಕುಲದಲ್ಲಿ. ಇದು ನೋಡಿ ಕುಲ ಡಿಫ್ರೆಂಟು, ಅವರ ಬ್ರಾಹ್ಮಣರು ಇವರು ಕ್ಷತ್ರಿಯರು. ಈ ತರ ಮದುವೆ ಆಗ್ತಾ ಇದೆ. ಸೊ ಈ ತರ ಮದುವೆ ಒಂದು ಟೈಮ್ ಏನಾಗ್ತಾ ಇದೆ, ಯಾಕೆ ಈ ಪ್ರಾಬ್ಲಮ್ ಬಂದಿದೆ ಸ್ಟಾರ್ಟ್ ಮಾಡೋಣ. ಸೊ ಒಂದು ಟೈಮ್ ಇದು ಬಂದು ನಮಗೂ ಶುಗದೇವರು ಹೇಳ್ತಾ ಇದ್ದಾರೆ. ಒಂದು ಟೈಮು ವೃಷಪರ್ವ ಮಗಳು ಅದ ಶರ್ಮಿಷ್ಠ ಇದ್ದಾರಲ್ವಾ, ಅವಳು ಸ್ವಲ್ಪ ಕೋಪ, ಅವಳಿಗೂ ಸ್ವಲ್ಪ ಕೋಪ ಇರೋದು. ಆದ್ರೆ ಫ್ರೆಂಡ್ಸ್ ಜೊತೆಲಿ ಚೆನ್ನಾಗ ಮಾತಾಡೋದು ಆ ತರ ಇರ್ತಾರೆ. ಅದೇ ತರ ಶುಕ್ರಾಚಾರ್ಯರ ಮಗಳು ದೇವಯಾನಿ ಅವಳು ಏನ್ ಮಾಡ್ತಾಳೆ, ಈ ತರ ಇವರ ಜೊತೆಲಿ 1000 ಸ್ನೇಹಿತಿಗಳು ಎಲ್ಲ ಸೇರಿ ಈ ತರ ಒಂದು ತೋಟ, ಅಲ್ಲಿ ಕಮಲದೂ ಇರುತ್ತೆ, ಹಣ್ಣು ಹೂವು. ಸೊ ಈ ತರ ಇರೋ ಆ ಜಾಗಲ್ಲಿ ಯಾವ ತರ ಇರುತ್ತೆ, ಪೂರ್ತಿ ಅಲ್ಲಿ ಪಕ್ಷಿಗಳು. ಸೊ ಈ ತರ ಚೆನ್ನಾಗಿರುತ್ತೆ ಆ ಶಬ್ದ ಎಲ್ಲ. ಅಷ್ಟು ಚೆನ್ನಾಗಿ ಒಂದು ಜಾಗದಲ್ಲಿ ಎಲ್ಲ ಆಟಾಡೋದು, ಸ್ನಾನ ಮಾಡೋದು ಈ ತರ ಇರ್ತಾರೆ. ಆದರೆ ಎಲ್ಲರೂ ಅಷ್ಟೊಂದು ಸೌಂದರ್ಯಗಳಾಗಿದ್ರಂತೆ.
ಕಮಲದ ಹೂ ತರ ಅವಳು ಕಣ್ಣು ಯಾವ ತರ ಇದೆ, ಕಮಲದ ಹೂ ತರ ಇರುತ್ತಂತೆ. ಯಾಕಂದ್ರೆ ಎಲ್ಲ ಚಿಕ್ಕ ಚಿಕ್ಕ ಹೆಂಗಸ್ರು ಅಲ್ವಾ, ಅಷ್ಟು ಚೆನ್ನಾಗಿದ್ದಾರೆ. ಎಲ್ಲ ಒಂದೇ ಜಾಗಲ್ಲಿ ಸ್ನಾನ ಮಾಡ್ಕೊಂಡು ಆಟಾಡ್ಕೊಂಡು ಇರ್ತಾರೆ. ಸೊ ಆ ತರ ಇರುವಾಗ, ಓಕೆ ಇಲ್ಲಿ ನೋಡಿ, ಎಲ್ಲರೂ ಕೂತ್ಕೊಂಡು ಆಟಾಡ್ಕೊಂಡು ಸ್ನಾನ ಮಾಡ್ಕೊಂಡು ಈ ತರ ಇರ್ತಾರೆ. ಇರುವಾಗ ಆ ಜಾಗಲ್ಲಿ ಆ ಎಲ್ಲ ಹೆಂಗಸರು ಏನ್ ಬಟ್ಟೆ ಹಾಕೊಂಡಿಲ್ಲ, ಎಲ್ಲ ಆ ತರ ಸ್ನಾನ ಮಾಡ್ತಾ ಇದ್ದಾರೆ. ಆ ಜಾಗದಲ್ಲಿ ಏನಾಯ್ತು, ಶಿವ ಅವರ ಹೆಂಡತಿ ಪಾರ್ವತಿ ಜೊತೆಯಲ್ಲಿ ಆ ನಂದಿ ಮೇಲ್ಗಡೆ ಹೋಗ್ತಾ ಇದ್ದಾರೆ. ಅಯ್ಯೋ ಶಿವ ಹೋಗ್ತಾ ಇದ್ದಾರೆ, ಅವ್ರ ಮುಂಚೆ ಈ ತರ ಡ್ರೆಸ್ಸೇ ಇಲ್ವೇ, ಆ ಅವ್ರು ಏನ್ ಅನ್ಕೊಳ್ತಾರೋ ಭಯ ಪಟ್ಕೊಂಡು ಎಲ್ಲರೂ ಓಡೋಡಿ ಅವರವರ ಡ್ರೆಸ್ಸಿನ ಎತ್ತಿ ಆ ಅವರು ಶರೀರನ ಬಚ್ಚಿಟ್ಕೊಂಡ್ ಬಿಡ್ತಾರೆ, ಮುಚ್ಚಿಬಿಡ್ತಾರೆ. ಯಾಕಂದ್ರೆ ಶಿವ ಹೋಗ್ತಾ ಇದ್ದಾರಲ್ವಾ, ಸೊ ಅದಕ್ಕೂ ಆ ತರ ಮಾಡ್ತಾರೆ. ಸೊ ಎಲ್ಲ ಭಯ ಪಟ್ಕೊಂಡು ಓಡಾಡ್ತಾರೆ, ಓಡಿ ಆ ತರ ಬಟ್ಟೆ ಇತ್ತು ಹಾಕೊಂಡು. ಸೊ ಆ ತರ ಇರುವಾಗ ಶರ್ಮಿಷ್ಠೆ ಆ ಭಯದಿಂದ ಅವ್ರು ಓಡೋಡಿ ಡ್ರೆಸ್ ಹಾಕೊಂಡಿದಾರಲ್ವಾ, ಆವಾಗ ಆ ದೇವಯಾನಿ ಡ್ರೆಸ್ಸಿನಿ ಶರ್ಮಿಷ್ಠೆ ಅವ್ರಿಗೆ ಗೊತ್ತಿಲ್ಲ, ಆ ಶಿವನ ನೋಡಿದ ಆ ಪದಟ್ಟಲ್ಲಿ ಆ ಡ್ರೆಸ್ಸು ದೇವಯಾನಿ ಡ್ರೆಸ್ಸಿನಿ ಶರ್ಮಿಷ್ಠೆ ಎತ್ತು ಮೇಲ್ಗಡೆ ಹಾಕೊಂಡ್ ಬಿಡ್ತಾರೆ. ಅದನ್ನ ನೋಡಿದ ಕ್ಷಣ ದೇವಯಾನಿಗೆ ಕೋಪ ಬಂದ್ಬಿಡುತ್ತೆ. ಆ ಏನು, ಯಾಕಂದ್ರೆ ಇವರು ಬ್ರಾಹ್ಮಣರು ಅಲ್ವಾ, ದೇವಯಾನಿ ಬಂದು ಬ್ರಾಹ್ಮಣರು. ಸೊ ಆಕ್ಚುಲಿ ಈ ದೇವಯಾನಿ ಶುಕ್ರಾಚಾರ್ಯರ್ ಮತ್ತೆ ಊರ್ಜೇಶ್ವತಿ. ಸೊ ಇವರಿಗೂ, ಈ ಊರ್ಜೇಶ್ವತಿ ಯಾರು ಅಂದ್ರೆ ಪ್ರಿಯವ್ರತ ಮಹಾರಾಜ. ಓಕೆ, ಆ ಉತ್ಥಾನಪಾದ ಪ್ರಿಯವ್ರತ, ಸೊ ಪ್ರಿಯವ್ರತನ ಮಗಳು ಊರ್ಜೇಶ್ವತಿ. ಸೊ ಶುಕ್ರಾಚಾರ್ಯರ್ಗೂ ಮದುವೆ ಮಾಡಿ ಕೊಟ್ಟಿದ್ದಾರೆ. ಅವರು ಹುಟ್ಟಿದವರೇ ಯಾರು, ದೇವಯಾನಿ. ಸರಿ, ಒಂದೇ ನಿಮಿಷ ರೀ. ಒಂದೇ ನಿಮಿಷ. ಸೊ ಈ ತರ ಇರುವಾಗ ಇವಳಿಗೂ ಕೋಪ ಬಂದ್ಬಿಡುತ್ತೆ. ನಾವೊಂದು ಬ್ರಾಹ್ಮಣ, ಆ ದೇವಯಾನಿ ಹೇಳ್ತಾಳ. ಆಕ್ಚುಲಿ ಶುಕ್ರಾಚಾರ್ಯರ್ಗೂ ಊರ್ಜೇಶ್ವತಿಗೂ ಹುಟ್ಟಿದವರು 4 ಗಂಡಸರು 1 ಹೆಂಗಸರು. ಅದೇ ತರ ಶುಕ್ರಾಚಾರ್ಯರ್ಗೂ ಜಯಂತಿ, ಜಯಂತಿ ಯಾರಂದ್ರೆ ಇಂದ್ರನ ಮಗಳು. ಸೊ ಅವರಿಬ್ಬರಿಗೂ ಮದುವಾಗಿ ಹುಟ್ಟಿದವಳೆ ಈ ದೇವಯಾನಿ ನೋಡಿ. ಸೊ ಶುಕ್ರಾಚಾರ್ಯ 2 ಹೆಂಡತಿಗಳು. ಇವಳು ಬಂದು ಈ ದೇವಯಾನಿ ಬಂದು ಜಯಂತಿ ಮಗಳು, ಶುಕ್ರಾಚಾರ್ಯರ್ ಜಯಂತಿ ಹುಟ್ಟಿದ ಮಗಳು. ಸೊ ಇವಾಗ ಒಂದು ಬ್ರಾಹ್ಮಣ ಹುಡುಗಿ ನಮ್ ಬಟ್ಟೆನೇ ಇವಳು ಎಲ್ಲಿಂದ ಮೇಲ್ಗಡೆ ಹಾಕೋಬಹುದು. ಶರ್ಮಿಷ್ಠೆನಿ ನೋಡಿ ಅವಳು ಸ್ವಲ್ಪ ಕೋಪದಿಂದ ಮಾತಾಡ್ತಾಳೆ. ಏನು, ಅದದು ಯಾಗಕ್ಕೆ ಬಿಡೋ ಆ ತುಪ್ಪ, ಯಾಗಕ್ಕೂ ಬಿಡಬೇಕು ಆ ತುಪ್ಪದನ್ನಿ. ಅದು ಒಂದು ನಾಯಿ ಎತ್ಕೊಂಡು ಹೋಗಿದ್ರೆ ಯಾವ ತರ ಇರುತ್ತೆ ನೋಡಿ. ಯಾಗಕ್ಕೂ ಬಿಡೋ ತುಪ್ಪ ಭಗವಂತನಕ್ಕೆ ಹೋಗುತ್ತೆ ಅಲ್ವಾ. ಸೊ ಅದು ಬಂದು ಒಂದು ನಾಯಿ ಮುಟ್ಟಿದ್ರೆ ಯಾವ ತರ ಒಂದು ಮರ್ಯಾದ ಹೀನ ಕೆಲಸ ಅಲ್ವಾ. ಸೊ ಆ ತರ ಹೇಳ್ತಾರೆ, ಓ ನನ್ ಬಟ್ಟೆ ನೀವು ಮುಟ್ಕೊಂಡಿದ್ಯಾ, ಆದ್ರೆ ಏನು ಒಂದು ನಾಯಿ ತರ ಅವಳನ್ನ ಮಾತಾಡ್ತಾರೆ ಯಾರು, ದೇವಯಾನಿ. ಯಾಕಂದ್ರೆ ಬ್ರಾಹ್ಮಣರು ಸಾಕ್ಷಾತ್ ಭಗವಂತನ ಮುಖದಿಂದ ಬಂದಿರೋರು. ಸೊ ಯಾಗಗಳು, ಯಜ್ಞಗಳು, ತಪಸ್ ಮಾಡೋದು, ಈ ಪ್ರಪಂಚನ ರಕ್ಷಿಸೋದು ಎಲ್ಲ ಆ ಭಗವಂತನ ಮುಖದಿಂದ ಬಂದಿರೋ ಈ ಬ್ರಾಹ್ಮಣರುಗಳು ಮಾಡ್ತಾರೆ. ಆ ತರ ಇರುವಾಗ ಇವಾಗ ನನ್ನ ಬಟ್ಟೆನೇ ಇವಳು ಮುಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಅವರು ಈ ತರ ಒಂದು ಮಾತು ಹೇಳ್ಬಿಟ್ಟಿದ್ದಾರೆ
ಮರ್ಯಾದೆ ಕೊಟ್ಟಿಲ್ಲ. ಯಾಕಂದ್ರೆ ಅವಳು ಶರ್ಮಿಷ್ಠೆ ಅಂದ್ರೆ ಒಂದು ರಾಜ ಆ ಮಗಳು ಅವಳು. ಆದ್ರೆ ಅಷ್ಟೊಂದು ನೀಚವಾಗಿ ಒಂದು ನಾಯಿ ತರ ಮಾತಾಡ್ಬಿಡ್ತಾರೆ. ಸೊ ಅದು ಕೇಳುವಾಗ ಅವ್ರಿಗೂ ಎಷ್ಟು ದುಃಖ ಆಗುತ್ತೆ. ಆಕ್ಚುಲಿ ನೀವು ನೋಡಿದ್ರೆ ಈ ದೇವಯಾನಿ ಆಮೇಲೆ ಯಯಾದಿನಿ ಮದುವೆ ಮಾಡ್ಕೊಳ್ತಾರೆ. ಆದ್ರೆ ಈ ದೇವಯಾನಿ ಯಯಾದಿ ಮದುವೆ ಮಾಡ್ಕೊಳ್ಳಕ್ಕೂ ಮುಂಚೆ ಏನಾಗುತ್ತೆ, ಶುಕ್ರಾಚಾರ್ಯರು ಶುಕ್ರಾಚಾರ್ಯರಿಗೂ ಮೃತ್ಯುಂಜಯ ಮಂತ್ರ ಗೊತ್ತು ಅಲ್ವಾ? ಮೃತ್ಯು ಸಂಜೀವಿ ಮಂತ್ರ ಅದು. ಓಕೆ, ಮೃತ್ಯುಂಜಯ ಸಂಜೀವಿನಿ. ಯಾರ್ಕ ಪ್ರಾಣ ಹೋಗಿದ್ರೆ ಮತ್ತೆ ಅವ್ರಿಗೂ ನಾವು ಪ್ರಾಣ ಕೊಡ್ಬೋದು. ಓಕೆ, ಸೊ ಆ ಥರ ಒಂದು ಮೃತ್ಯು ಸಂಜೀವಿನಿ ಮಂತ್ರ ಗೊತ್ತು. ಸೊ ಅದು ಬಂದು ಬೃಹಸ್ಪತಿಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಬೃಹಸ್ಪತಿ ಏನ್ ಮಾಡ್ತಾರೆ, ಅವ್ರ ಮಗ ಕಚ್ಚಾಣಿ ಕಲಿಸ್ತಾರೆ. ಯಾರ ಹತ್ರ? ಶುಕ್ರಾಚಾರ್ಯರ ಹತ್ರ. ನಾರ್ಮಲ್ ಆಗಿ ನೀವು ನೋಡಿದ್ರೆ ಬೃಹಸ್ಪತಿಗೂ ಶುಕ್ರಾಚಾರ್ಯರ್ಗೂ ಯಾವಾಗ ಆಗೋದೇ ಇಲ್ಲ. ಸೊ ಯಾಕಂದ್ರೆ ಬೃಹಸ್ಪತಿ ದೇವರ ಗುರು, ದೇವರುಗಳಿಗೂ ಗುರು. ಶುಕ್ರಾಚಾರ್ಯ ಅಸುರರುಗಳಿಗೂ ಗುರು. ಬಟ್ ಇಲ್ಲಿ ಬೃಹಸ್ಪತಿ ಮಗ ಕಚ್ಚಾನಿ ಇಲ್ಲಿ ಕಳಿಸಿದ್ದಾರೆ ಶುಕ್ರಾಚಾರ್ಯರ ಹತ್ರ. ಯಾಕೆ? ಈ ಮೃತ್ಯು ಸಂಜೀವಿನಿ ಮಂತ್ರ ಕಳ್ಕೊಳ್ಳೋಕ್ಕೋಸ್ಕರ. ಆದ್ರೆ ಈ ಕಚ್ಚ ಅಷ್ಟೊಂದು ಸೇವೆ ಮಾಡ್ತಾನೆ. ಯಾಕಂದ್ರೆ ಶುಕ್ರಾಚಾರ್ಯಕ್ಕೆ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ. ಶಿವನ ಹತ್ರ ಅಷ್ಟು ತಪಸ್ ಮಾಡಿ ಆ ತಪ ಫಲನಿಂದು ಅವರಿಗೂ ಸಿಕ್ಕಿದೆ. ಬಟ್ ಒಂದು ಈ ಕಚ್ಚಾ ಬಂದು ಅಷ್ಟು ಸೇವೆ ಮಾಡ್ತಾರೆ ಶುಕ್ರಾಚಾರ್ಯರಿಗೂ. ಸೊ ಶುಕ್ರಾಚಾರ್ಯರಿಗೂ ಕಚ್ಚಾ ಅಂದ್ರೆ ಜಾಸ್ತಿ ಇಷ್ಟ ಇತ್ತು. ಆದ್ರೆ ಇದೆಲ್ಲ ನೋಡುವಾಗ ಅಸುರರಿಗೂ ಇಷ್ಟ ಆಗಲ್ಲ. ಈ ಕಚ್ಚಾನಿ ಅಸುರರುಗಳು ಏನ್ ಮಾಡ್ತಾರೆ, ಯಾವಾಗ ಇವನು ಕೊಂದ್ಲಬೇಕು ಅನ್ನೋ ಪ್ರಯತ್ನ ಪಡ್ತಾರೆ. ಸೊ ಒಂದು ಟೈಮ್ ಏನಾಗ್ತಾ ಇದೆ, ಕಚ್ಚಾನಿ ಕೊಂದ್ಬಿಡ್ತಾರೆ. ಮತ್ತೆ ಶುಕ್ರಾಚಾರ್ಯ ಬಂದು ಕಚ್ಚಾ ಕಚ್ಚಾ ಕಚ್ಚನ, ಯಾಕಂದ್ರೆ ಇವ್ರಿಗೆ ಮೃತ್ಯು ಸಂಜೀವಿನಿ ಮಂತ್ರ ಗೊತ್ತಲ್ವಾ? ಸೊ ಕಚ್ಚಾನ ಕೊಂದಿರುವಾಗ ಮತ್ತೆ ಇವ್ರ ಕಚ್ಚಾಕ ಮೃತ್ಯು ಸಂಜೀವಿನಿ ಮಂತ್ರ ಹೇಳಿ ಮತ್ತೆ ಕಚ್ಚಾನ ಪ್ರಾಣ ಕೊಟ್ಟು ತಗೊಂಡ್ ಬಂದ್ಬಿಡ್ತಾರೆ. ಸೊ ಈ ತರ ಇರುವಾಗ ಇವ್ರಿಗೂ ಕಚ್ಚಾನಿ ನಾವು ಸಾಯಿಸಿದ್ರೇನೆ ಮತ್ತೆ ಕಚ್ಚಾನಿ ಇವನ್ ಏನ್ ಮಾಡ್ತಾರೆ ಗುರು ಮತ್ತೆ ಪ್ರಾಣ ಕೊಟ್ಟು ಕರ್ಕೊಂಡ್ ಬಂದ್ಬಿಡ್ತಾರೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಅಸುರರ್ಗಳು ಎಲ್ಲ ಒಂದು ಪ್ಲಾನ್ ಮಾಡ್ತಾರೆ. ಆ ಕಚ್ಚಾನಿ ಕೊಂದು ಅವನ ಶರೀರಾನಿ ಭಸ್ಮ ಹಾಕಿ ಆ ಭಸ್ಮಾನಿ ಶುಕ್ರಾಚಾರ್ಯರು ಕುಡಿಯೋ ಒಂದು ಬಾಣಲ್ಲಿ ಮಿಕ್ಸ್ ಮಾಡಿಬಿಡ್ತಾರೆ. ಸೊ ಶುಕ್ರಾಚಾರ್ಯ ಆಚೆ ಎಂದು ಬರ್ತಾರೆ. ಬಂದ ಮೇಲ್ಗಡೆ ಅವ್ರಿಗೂ ಅಷ್ಟು ವಿನಮ್ರತೆಯಾಗಿ ಇದು ಕೊಟ್ಬಿಡ್ತಾರೆ. ಅವರು ಕುಡಿದು ಬಿಡ್ತಾರೆ. ಕುಡಿದ ಮೇಲ್ಗಡೆ ಎಲ್ಲಿ ಕಚ್ಚಾ ಕಾಣಿಸಲ್ವೇ ಏನು, ಮತ್ತೆ ಕಚ್ಚಾ ಕಚ್ಚಾ ಅಂತ ಕರೀತಾರೆ. ಇವಾಗ ಅವರ ಕರೆದಿದ್ದೀರಾ ಮತ್ತೆ ಅವನು ಇವಾಗ ಅವ್ರ ಹೊಟ್ಟೆ ಒಳಗಡೆ ಇದ್ದಾನೆ. ಇವಾಗ ಅವನು ಹೇಳ್ತಾನೆ, ಸ್ವಾಮಿ ನಾವು ಇವಾಗ ನಿಮ್ ಹೊಟ್ಟೆ ಒಳಗಡೆ ಇದ್ದೀನಿ, ನಮ್ನಿ ಸಾಯಿಸಿ ಭಸ್ಮ ಹಾಕಿ ನಿಮ್ಗೂ ಕುಡಿಯಕ್ಕೆ ಕೊಟ್ಟಿದ್ದಾರೆ ಈ ಹಸುರರ್ಗಳು. ಇವಾಗ ನಾನು ನಿಮ್ ಹೊಟ್ಟೆ ಒಳಗಡೆ ಇದ್ದೀನಿ. ಸೊ ಇವಾಗ ಆಕ್ಚುಲಿ ನೀವು ನೋಡಿದ್ರೆ ಶುಕ್ರಾಚಾರ್ಯ ಎಲ್ಲಾ ವಿದ್ಯೆಗಳು ಅವ್ರು ಕೇಳ್ಕೊಟ್ಟಿದ್ರು. ಆದ್ರೆ ಈ ಮೃತ್ಯು ಸಂಜೀವಿನಿ ವಿದ್ಯೆ ಮಾತ್ರ ಹೇಳ್ಕೊಟ್ಟಿಲ್ಲ. ಬಟ್ ಇವಾಗ ಏನಾಯ್ತು, ಇವಾಗ ಅವರು ಇವರು ಹೊಟ್ಟೆ ಕಿಳಿಸ್ಕೊಂಡು ಆಚೆ ಬರ್ಬೇಕು. ಸೊ ಏನಾಯ್ತು, ಅವ್ರಿಗೂ ಈ ಮೃತ್ಯು ಸಂಜೀವಿನಿ ಮಂತ್ರ ಕೊಟ್ಟಿದ್ದಾರೆ. ಬೇರೆ ಏನ್ ಮಾಡಿಲ್ಲ, ಕೊಟ್ಟಿದ್ದಾರೆ. ಮತ್ತೆ ಇವರು ಅವರು ಹೊಟ್ಟೆ ಕಿಳಿಸ್ಕೊಂಡು ಆಚೆ ಬಂದ್ಬಿಟ್ಟಿದ್ದಾರೆ ಕಚ್ಚಾ. ಬಂದ್ಮೇಲೆ ಮತ್ತೆ ಆ ಮೃತ್ಯು ಸಂಜೀವಿನಿ ಮಂತ್ರ ಹೇಳಿ ಶುಕ್ರಾಚಾರ್ಯನೇ ಅವ್ರಿಗೂ ಪ್ರಾಣ ಕೊಟ್ಟಿದ್ದಾರೆ. ಆದ್ರೆ ಈ ಕಚ್ಚಾ ಇದ್ದಾರಲ್ವಾ, ಈ ಕಚ್ಚಾ ಬಂದು ಈ ಮಂತ್ರಾನಿ ಅಷ್ಟು ಇದು ಕಲಿಯಕ್ಕೋಸ್ಕರ ಎಷ್ಟು ವರ್ಷ ಇವ್ರ ಹತ್ರ ಅಷ್ಟು ವಿನಮ್ರತೆಯಾಗ ಒಂದು ಶಿಷ್ಯ ತರ ಇದ್ರು. ಆ ಟೈಮಲ್ಲಿ ದೇವಯಾನಿಗೂ ಕಚ್ಚಾ ಮೇಲ್ಗಡೆ ಆಸೆ ಬಂದಿದೆ. ಆದ್ರೆ ಕಚ್ಚಾ ಹೇಳ್ಬಿಟ್ಟಿದ್ದಾನೆ, ಇಲ್ಲ ಯಾಕಂದ್ರೆ ಗುರು ನನ್ಗೂ ತಂದೆ ತರ. ಸೊ ಗುರು ಪುತ್ರಿ ನೀನ್ ನಮ್ ಸಹೋದರಿ ತರ ಹೇಳ್ಬಿಡ್ತಾನೆ ಅವನು. ಸೊ ಅವಾಗ ದೇವಯಾನಿಗೆ ಕೋಪ ಬಂದ್ಬಿಟ್ಟಿದೆ. ಕೋಪ ಬಂದು ಶಾಪ ಕೊಟ್ಬಿಡ್ತಾರೆ. ನಮ್ ತಂದೆ ಹತ್ರ ಇಂದು ನೀವ್ ಏನ್ ಕಲ್ಕೊಳ್ತೀವಿ ಅದೆಲ್ಲ ನಿಮ್ಗೂ ಪ್ರಯೋಜನ ಹೋಗ್ಲಿ, ಅದಾದ್ರು ನೋ ಯೂಸ್, ಆ ತರ ಶಾಪ ಕೊಟ್ಬಿಡ್ತಾಳೆ. ಮತ್ತೆ ಕಚ್ಚಾನು ಇವಾಗ ಶುಕ್ರಾಚಾರ್ಯನೇ ಪ್ರಾಣ ಕೊಟ್ಟಿ ಆಯ್ತು. ಆಮೇಲೆ ಶುಕ್ರಾಚಾರ್ಯ ಹತ್ರ ನಮಸ್ಕಾರ ಮಾಡಿಬಿಟ್ಟು ಅವನು
ದೇವಲಾಗ ಹೋಗ್ಬಿಡ್ತಾನೆ. ಆಲ್ರೆಡಿ ದೇವಯಾನಿಗೆ ಒಂದು ಲವ್ ಫೇಲಿಯರ್. ಓಕೆ, ಸೊ ಇವಾಗ ಈ ತರ ಈ ಶರ್ಮಿಷ್ಠೆ ಬಟ್ಟೆ ಹಾಕ್ಕೊಳ್ಳೋದನ್ನ ನೋಡಿ ಅದಕ್ಕೆ ಅವ್ರಿಗೂ ಇನ್ನೂ ಜಾಸ್ತಿ ಕೋಪ ಬಂದು ಅಷ್ಟು ಬೈದ್ ಬಿಡ್ತಾಳೆ. ಓಕೆ, ಸರ್ ಬ್ಯಾಲೆನ್ಸ್ ಏನಾಗ್ತಾ ಇದೆ ನಾವು ಬಂದು ನಾಳೆ ನೋಡೋಣ. ಓಕೆ, ಟೈಮ್ ಆಯಿತು. ಹರೇ ಕೃಷ್ಣ.